ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಪ್ಪಿನಕಾಯಿಯಿಂದ, ಇದು ಮಾವಿನಕಾಯಿ ಉಪ್ಪಿನಕಾಯಿ ಅದರ ಹೋಳು ಇದರಿಂದ ನಾನೊಂದು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಮಿಕ್ಸಿ ಜಾರ್ಗೆ ನಾವು ಈ ಹೋಳು ಹಾಕೊಳ್ತೀನಿ. ಆಮೇಲೆ ಸ್ವಲ್ಪ ಮೊಸರು, ಸ್ವಲ್ಪನೇ ಸ್ವಲ್ಪ ಉಪ್ಪು, ಅದರಲ್ಲಿ ಉಪ್ಪು ಇರುತ್ತೆ. ಇದನ್ನ ಗ್ರೈಂಡ್ ಮಾಡ್ಬೇಕು ನಾವೀಗ. ಈಗ ಇಷ್ಟು ಆಗಿದೆ. ಇದಕ್ಕೀಗ ನಾವು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಇದು ಹಾಕಿ ತರತರಿ ಆಗಿ ರುಬ್ಬೇಕು ಇದನ್ನ. ನೋಡಿ, ಇಷ್ಟಾದ್ರೆ ಸಾಕು. ಇದನ್ನ ಒಂದು ಬೌಲಿಗೆ ಹಾಕೋಣ. ಇದಕ್ಕೆ ಇನ್ನೊಂಚೂರು ಮೊಸರು ಸೇರಿಸೋಣ. ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಈಗ ಗ್ಯಾಸ್ ಆನ್ ಮಾಡಿ ಇದಕ್ಕೆ ಎಣ್ಣೆ ಹಾಕೋಣ. ಸಾಸಿವೆ, ಬ್ಯಾಡಗೆ ಮೆಣಸು, ಈ ಗೊಜ್ಜು ಈಗ ಜ್ವರ ಬರುವಾಗ ಎಲ್ಲ ಬಾಯಿ ಕೆಟ್ಟಿರುತ್ತಲ್ಲ, ಆ ಸಮಯದಲ್ಲಿ ನಿಮ್ಗೆ ಮನೆಯಲ್ಲಿ ಏನು ಮಾಡ್ಲಿಕ್ಕೆ ಇರದಾಗ ಆ ಸಮಯದಲ್ಲಿ ಇದನ್ನ ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ, ಇದೊಂದು ಹೊಸ ರುಚಿ, ನೀವು ಟ್ರೈ ಮಾಡಿ ಇದನ್ನ. ಈಗ ಇದಾಗಿದೆ, ಇದನ್ನ ಇದಕ್ಕೆ ಗೊಜ್ಜಿಗೆ ಹಾಕೋಣ. ಈಗ ಉಪ್ಪಿನಕಾಯಿಯಿಂದ ಮಾಡಿದ ಗೊಜ್ಜು ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.